ಗುರುವಾರ ಬೆಳಗ್ಗಿನ ಜಾವ ದೆಹಲಿಯಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ದೆಹಲಿಯ ರೋಹಿಣಿಯಲ್ಲಿ ಪೊಲೀಸರು ಎನ್ಕೌಂಟರ್ ನಡೆಸಿದ್ದು ಬಿಹಾರದ ಸಿಗ್ಮಾ ಗ್ಯಾಂಗ್ನ 4 ಮೋಸ್ಟ್ ವಾಂಟೆಡ್ ದರೋಡೆಕೋರರನ್ನ ಹೊಡೆದುರುಳಿಸಿದ್ದಾರೆ. ದೆಹಲಿಯಲ್ಲಿ ಮತ್ತೆ ಗರ್ಜಿಸಿದೆ ಗುಂಡಿನ ಸದ್ದು. ದೆಹಲಿಯ ರೋಹಿಣಿಯಲ್ಲಿ ಪೊಲೀಸರಿಂದ ಎನ್ಕೌಂಟರ್ ಜರುಗಿದೆ. 4 ಕುಖ್ಯಾತ ಗ್ಯಾಂಗ್ಸ್ಟರ್ಗಳ ಹತ್ಯೆ ಕೂಡ ಆಗಿರುವಂತದ್ದು. ದೆಹಲಿ ಮತ್ತು ಬಿಹಾರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೆದಿದೆ. ಅಕ್ಟೋಬರ್ 22ರ ರಾತ್ರಿ 2 ಗಂಟೆ 20ರ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಮೃತರಲ್ಲಿ ಬಿಹಾರದ ಸೀತಾಮರ್ಹಿ ನಿವಾಸಿ ಸಿಗ್ಮಾ ಗ್ಯಾಂಗ್ನ ನಾಯಕ ರಂಜನ್ ಪಾಠಕ್ ಕೂಡ ಸೇರಿದ್ದಾರೆ. ದೆಹಲಿಯ ಪೊಲೀಸರು ಮತ್ತು ಬಿಹಾರ್ ಪೊಲೀಸರು ಈ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಎನ್ಕೌಂಟರ್ ನಲ್ಲಿ ಬಿಹಾರ್ ಮೂಲದ 3 ದರೋಡೆಕೋರರು ಸೇರಿದಂತೆ ಒಟ್ಟು 4 ಅಪರಾಧಿಗಳು ಸಾವನ್ನಪ್ಪಿದ್ದಾರೆ. ಅಕ್ಟೋಬರ್ 22ರ ರಾತ್ರಿ ಸುಮಾರು 2 ಗಂಟೆ 20ರ ಬೆಳಗ್ಗಿನ ಜಾವ ಬಿಹಾರ್ ಪೊಲೀಸ್ ಮತ್ತು ದೆಹಲಿ ಪೊಲೀಸರ ಅಪರಾಧ ವಿಭಾಗ ಜಂಟಿ ತಂಡ ದೆಹಲಿಯ ರೋಹಿಣಿ ಪ್ರದೇಶದ ಡಾಕ್ಟರ್ ಅಂಬೇಡ್ಕರ್ ಚೌಕ್ ಮತ್ತು ಪನ್ಸಾಲಿ ಚೌಕ್ನ ನಡುವೆ ಬಹದ್ದೂರ್ ಶಾ ಮಾರ್ಗದಲ್ಲಿ 4 ಶಂಕಿತ ಅಪರಾಧಿಗಳನ್ನು ಸುತ್ತುವರೆದರು ಮತ್ತು 2 ಕಡೆಯಿಂದ ಗುಂಡಿನ ಚಕಮಕಿ ನಡೆಯಿತು. ಈ 4 ದರೋಡೆಕೋರರು ದೆಹಲಿ ಪೊಲೀಸರ ಗುಂಡಿಗೆ ಬಲಿಯಾದರು.